ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಅದ್ಭುತ ರುಚಿ ಕೊಡುವಂತಹ ಒಂದು ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಕಡಲೆ ಹಿಟ್ಟು ಖಾಲಿಯಾಗಿದೆಯಾ, ಸಡನ್ ಅಂತ ಏನಾದರೂ ಖಾರವಾಗಿ ತಿನ್ಬೇಕು ಅನ್ನಿಸ್ತಿದೆಯಾ, ಬೋಂಡ ಬಜ್ಜಿ ಪಕೋಡ ಇಂಥದ್ದೆಲ್ಲ ಏನು ಬಿಡಪ್ಪ, ಏನಾದರೂ ಡಿಫ್ರೆಂಟಾಗಿ ತಿನ್ಬೇಕು ಅನ್ನಿಸ್ತಿದೆಯಾ, ಖಂಡಿತ ಅಂಥ ಸಂದರ್ಭದಲ್ಲಿ ನೋಡಿ ಈ ಥರ ಒಂದು ರೆಸಿಪಿನ ಮಾಡ್ಕೊಂಡು ತಿಂದರೆ ನಿಮಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಖಂಡಿತ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಇಲ್ಲಿ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡ್ದಲೇ ಒಂದು ಈ ಆಲೂಗೆಡ್ಡೆಯಿಂದ ಈ ಥರ ಒಂದು ಪಕೋಡನ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದ್ರದ್ದು ಸಿಪ್ಪೆ ಎಲ್ಲ ತಕ್ಕೊಂಡು ಈ ಥರ ನಾನು 2 ತೊಗೊಂಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಜಾಸ್ತಿ ಇಟ್ಕೊಂಡು ಮಾಡ್ಕೋಬೋದು. ಕ್ರಿಸ್ಪಿಯಾಗಿ ಆಲೂ ಪಕೋಡನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 2 ಆಲೂಗೆಡ್ಡೆನೂ ನಾನು ಈಗ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ಹೆಚ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ತುರಿಯೋಕ್ಕೆ ಹೋಗಬಾರ್ದು. ತುರಿದ್ರೆ ತೀರಾ ಸಾಫ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ಲೈಸ್ ಸಿಗಬೇಕು ಈ ಪಕೋಡಗೆ, ಆವಾಗಲೇ ಚೆನ್ನಾಗಿ. ತುಂಬ ತೆಳ್ಳಗೆ ಹೆಚ್ಕೋಬೇಕು. ನೋಡಿ, ಹೆಚ್ಚೋದು ಹೇಗಂತ ತೋರಿಸ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಕಾಫಿ ಟೈಮ್ಗೆ, ಟೀ ಟೈಮ್ಗೆ, ಮತ್ತು ಏನಾದರೂ ಸಡನ್ನಾಗಿ ತಿನ್ನಬೇಕು ಅನ್ನಿಸ್ದಾಗ, ಮತ್ತು ಸೈಡ್ ಡಿಶ್ಶಿಗೂ ಕೂಡ ಮಾಡ್ಕೋಬೋದು. ಇದನ್ನು ಮಾಡಿದಾಗ ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ. ಸಡನ್ ಅಂತ ಆಗುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಎಲ್ರಿಗೂ ಇಷ್ಟವಾಗುವಂತಹ ಒಂದು ರೆಸಿಪಿ ಇದು. ಆಲೂದು ಏನೇ ವೆರೈಟಿ, ಏನೇ ಒಂದು ಆಲೂಯಿಂದ ಏನೇ ಒಂದು ರೆಸಿಪಿ ಮಾಡಿದ್ರು ಕೂಡ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಇದನ್ನು ಕೂಡ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ ಅಂದ್ಕೊಳ್ತೀನಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತ ನೋಡಿದ್ರೇ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಟೇಸ್ಟಿ, ಅಷ್ಟೇ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಎಲ್ಲ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ಇದನ್ನು 1-2 ಸತಿ ನೀರಲ್ಲಿ ತಿಕ್ಕಿ ತೊಳಿಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಏನೋ ಒಂಥರ ಹಿಟ್ಟು ಥರ ಇರುತ್ತೆ, ಕಲರ್ ವೈಟ್ ಬರುತ್ತೆ ನೋಡಿ ತೊಳೆದ್ರೆ. ಹಾಗಾಗಿ ಇದೆಲ್ಲ ಹೋಗಬೇಕು, ಚೆನ್ನಾಗಿ ತೊಳಿಬೇಕು ಕಿವುಚಿ. 2 ಸತಿ ನಾನು ನೀರು ಹಾಕಿಬಿಟ್ಟು ತೊಳ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ನೋಡಿ, ಈ ಥರ ಒಂದು ಜಾಲರಿಯಲ್ಲಿ ಹಾಕೋತಾ ಇದ್ದೀನಿ. ನೀರೆಲ್ಲ ಸೋಸ್ಕೋಬೇಕು, ಹಾಗಾಗಿ ನೀರು ಇರಬಾರ್ದು. ನೋಡಿ, ಈಗ ಅದೇ ಜಾಲಿನಲ್ಲಿ ಸ್ವಲ್ಪ ನೀರು ಇಳ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಹೀಗೆ ಇಟ್ಬಿಟ್ರೆ ಫುಲ್ ನೀರೆಲ್ಲ ಅದರಲ್ಲಿ ಇಳ್ಕೊಂಡ್ಬಿಡುತ್ತೆ. ಫುಲ್ ಡ್ರೈ ಆಗಬೇಕು ಅಂತ ಹೇಳೇನಿಲ್ಲ, ನೀರು ಇರದೇ ಇರೋ ಥರ ಸೋಸ್ಕೊಂಡ್ರೆ ಸಾಕಾಗುತ್ತೆ. ಈಗ ವಾಪಸ್ ನೋಡಿ, ಅದೇ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ತಿಳು ಸ್ಲೈಸ್ ಮಾಡ್ಕೊಳ್ಳಿ. ಉದ್ದನೇ ಇರಲಿ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಬೇಯಬೇಕಲ್ಲ, ಹಾಗಾಗಿ ಚೆನ್ನಾಗಿ. ಉಪ್ಪು ನೋಡಿ, ಪೆಪ್ಪರ್ ಪೌಡ್ರು, ಕಾಳುಮೆಣಸು ಪೌಡ್ರು ಒಂದು ಅರ್ಧ ಚಮಚ, ಅರಿಶಿನ ಪುಡಿ ಸ್ವಲ್ಪ, ಗರಂ ಮಸಾಲೆ ಅರ್ಧ ಚಮಚ, ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಖಾರದ ಪುಡಿ ಅರ್ಧ ಚಮಚ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ನೋಡಿ, 3 ಚಮಚ, 2 ಆಲೂಗೆಡ್ಡೆಗೆ 3 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ಏನಾದರೂ ಇರಲಿಲ್ಲ ಅಂದರೆ ಮೈದಾ ಕೂಡ ಹಾಕೋಬೋದು, ಅಥವಾ ಕಾರ್ನ್ ಫ್ಲೋರ್ ಕೂಡ ಬೇಕಾದರೂ ಹಾಕೋಬೋದು. ಈ 3ರಲ್ಲಿ ಯಾವ್ದು ಬೇಕಾದರೂ ಹಾಕೋಬೋದು. 3 ಚಮಚ ನೋಡಿ, 2 ಆಲೂಗೆಡ್ಡೆಗೆ 3 ಚಮಚ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಸಾಲ್ಟು, ಅರಿಶಿನ ಪುಡಿ, ಖಾರದ ಪುಡಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲೆಲ್ಲ ಅರ್ಧ ಚಮಚ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಖಾರ ಪುಡಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನೋಡಿ, ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ. ನೀರು ಹಾಕೋದು ಬೇಡ, ಯಾಕಂದರೆ ಇದರಲ್ಲಿ ತೇವಾಂಶ ಇರುತ್ತೆ. ಹಾಗಾಗಿ ನೋಡಿ, ಪ್ರೆಸ್ ಮಾಡಿದ್ರೆ ಹಾಗೆ ಅಂಟ್ಕೊಳ್ಳುತ್ತೆ. ಇದು ಇಷ್ಟಾದರೆ ಸಾಕು. ನೋಡಿ, ಹೀಗೆ ಪ್ರೆಸ್ ಮಾಡಬೇಕು. ಇದು ನೋಡಿ, ಇಷ್ಟು ಬಂದರೆ ಸಾಕಾಗುತ್ತೆ. ಯಾಕಂದರೆ ಒಳಗಡೆ ಎಲ್ಲ ಮಸಾಲೆ ಇರುತ್ತೆ, ಮತ್ತು ಅದು ಬೇಯುವಾಗ ಚೆನ್ನಾಗಾಗುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಒಂದು ಪ್ಯಾನಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಇದರಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬಾಣಲೆಯಲ್ಲಿ ಆಯಿಲ್ ಜಾಸ್ತಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೋದು. ನಾನು ಇದರಲ್ಲೇ ಚೆನ್ನಾಗಾಗುತ್ತೆ. ಆಯಿಲ್ ಜಾಸ್ತಿ ಇದೆ ನೋಡಿ, ಮುಳುಗಷ್ಟು ಇರಬೇಕು ಆಯಿಲು. ನೋಡಿ, ಹೀಗೆ ಒಂದೊಂದೇ ಎಲ್ಲನೂ ಹಾಕ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ನಿಜವಾಗ್ಲೂ. ತಿಂದರೆ ಗರಂ ಮಸಾಲ ಬೇಡ ಅಂದರೆ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಅರ್ಧ ಚಮಚ ಗರಂ ಮಸಾಲ ಯೂಸ್ ಮಾಡಿದ್ದೀನಿ. ನೀವು ಗರಂ ಮಸಾಲ ಬೇಡ ಅಂದರೆ ಕಾಳುಮೆಣಸು ಪೌಡ್ರು, ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಅಷ್ಟೇ ಹಾಕೋಬೋದು ಬೇಕಾದರೆ. ನೋಡಿ, ರೆಡಿ ಆಯಿತು. 1 ರೌಂಡ್ ಹಾಕಿದ್ದೀನಿ ನಾನು. 2 ಆಲೂಗೆಡ್ಡೆ ಹಾಕಿರೋದು, ಹಾಗಾಗಿ ಒಂದು 10 ಆಗ್ಬೋದು ಅಷ್ಟೇ. ಇದರಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ನೀವು ಬೇಕಾದರೆ. ಈಗ ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ ನೋಡಿ, ಎಲ್ಲ ಎಣ್ಣೆಯಲ್ಲಿ. ಬೇಳೆ ಸಾರು, ತಿಳಿ ಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು. ನೋಡಿ, 10 ಆಯಿತು ಅಷ್ಟೇ. ಇದರಲ್ಲಿ ಇನ್ನೂ ಸ್ವಲ್ಪ ಬೇಕಾದರೆ ಸಣ್ಣ ಮಾಡ್ಕೊತೀನಿ ಅಂದರೆ ಇನ್ನೊಂದು 2 ಜಾಸ್ತಿ ಆಗಿರೋದನ್ನು
ನಾನು ಮೀಡಿಯಮಾಗೆ ಮಾಡಿರೋದು, ತುಂಬ ದೊಡ್ಡದೇನು ಹಾಕಿಲ್ಲ. ತುಂಬ ದೊಡ್ಡದು ಹಾಕೋಕ್ಕೆ ಹೋಗಬೇಡಿ, ಬೇಯಬೇಕಲ್ಲ ಒಳಗಡೆ ಎಲ್ಲ ಹಾಲು. ಹಾಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕ್ರಿಸ್ಪಿಯಾಗಿ ಬರುತ್ತೆ. ಪಕೋಡ ಎಲ್ಲ ಈರುಳ್ಳಿದೆಲ್ಲ ಮಾಡ್ತೀವಲ್ಲ, ಆವಾಗ ಯಾವ ರೀತಿ ಕ್ರಿಸ್ಪಿ ಇರುತ್ತೋ ಅದೇ ಥರ ಇದು ಕೂಡ ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ ರೆಡಿ ಆಯಿತು. ಇದಕ್ಕೆ ನಾನೀಗ ಸ್ವಲ್ಪ ಕರಿಬೇವನ್ನ ಅದೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಮೇಲ್ಗಡೆ ಸುಮ್ಮನೆ ಹಾಕೋಕ್ಕಾಗ್ಬಿಟ್ಟು. ಈಗ ಸ್ಟವ್ ಆಫ್ ಮಾಡೋಣ. ನೋಡಿ, ರೆಡಿ ಆಯಿತು. ಕರಿಬೇವು ಎಲೆ ಕೂಡ ಇಲ್ಲಿ ಮೇಲೆ ನಾನು ಇದ್ರ ಮೇಲೆ ಉದುರಿಸ್ತೀನಿ, ಫ್ಲೇವರ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ಹಾಕಬೇಕು ಅಂತ ಏನೇನಿಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಕರ್ಕ್ ಅಂತ ಸೌಂಡ್ ಬರ್ತಾಯಿದೆ, ಅಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಆ್ಯಕ್ಚುಲಿ ಇದು ಆಲೂಗೆಡ್ಡೆ ಪಕೋಡ ಅಂತ ಬೇಕಾದರೂ ಹೇಳ್ಬೋದು ನೀವು. ತುಂಬಾ ಚೆನ್ನಾಗಿದೆ, ಕಡಕ್ಕಾಗಿ ಸಖತ್ತಾಗಿದೆ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.